ಇವಾಗ ಹೊಸದಾಗಿ ಒಂದು ಕಿತ್ತೋಗಿರೋ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಏನಂದರೆ ಇವಾಗ ಫೋನ್ಪೇ ಇಲ್ಲ ಗೂಗಲ್ ಪೇ ಇಲ್ಲ ಪೇ ಮಾಡೋಕ್ಕಾಗಲ್ಲ ಅಂದರೆ 300 ರೂಪಾಯಿಯಲ್ಲಿ ಒಂದು ಪ್ಯಾಕೆಟ್ ಕೊಡ್ತಾ ಇದ್ದಾರಂತೆ ಮುಂಡ್ರೆಡ್ಡಿಪಾಳ್ಯಲ್ಲಿ. ಇವರಲ್ಲೂ ಸರ್ ನೀವು ಹೋಗಿ ಕೇಳಿದ್ರೆ ಏನಂತ ಹೇಳಿದ್ರು ಸರ್ ಅವರು? 300 rupees. 300 ಈ ಥರ ಪ್ರಾಬ್ಲಮ್ ಇವಾಗ ಎಲ್ಲರ ತವ ಫೋನ್ ಕೆಲವು ಜನ ಫೋನ್ ಇರ್ತದೆ, ಅಕೌಂಟ್ ಇರಲ್ಲ. ಅಂಥವ್ರು ಏನು ಮಾಡ್ಬೇಕು ಇವಾಗ ಇದಕ್ಕೆ? ಅಂಥವ್ರು ಏನು ಮಾಡ್ಬೇಕಂತ ಅನ್ನೋದು ನೀವು ಅವರೇ ನಾವು ಅವ್ರನ್ನ ಪ್ರಶ್ನೆ ಮಾಡಬೇಕಿದ್ರು. ಹೌದು ಸರ್, ಹೌದು ಸರ್. ಅದು ನಮಗೆ ಗೊತ್ತಿರಲಿಲ್ಲ, ಅದಕ್ಕೋಸ್ಕರನೇ ಕೇಳೋಕೆ ಲೈನಲ್ಲಿ ಇದ್ಕೊಂಡಿದ್ದೆ ನಾನು. ತಿರ್ಗಾ ಮತ್ತೆ ಇಲ್ಲಿ ವಿಚಾರ ಮಾಡೋಣ ಅಂತ ಬಂದೆ. ನನ್ನ ಹತ್ರ ಕ್ಯಾಶ್ ಇದೆ, ಇಲ್ಲ ಅಂತಲ್ಲ, ಫೋನೇ ಬೇಕು ಅಂತ ಇದ್ದಾರೆ ಅವರು. ನಮಸ್ಕಾರ, ಮುಖವಾಡ ಮೀಡಿಯಾಗೆ ಸ್ವಾಗತ. ನಾನು ವಿ.ಕೆ. ನಾಯ್ಡು. ನರೇಂದ್ರ ಮೋದಿಯವರು ಎಷ್ಟು ಕೋಪವಾಗಿ ನೋಡ್ತಾ ಇದ್ದಾರೆ ನೋಡಿ. ನಿಮಗೆ ಎಷ್ಟು ಮಾಡಿದ್ರೂ ಅಷ್ಟೇ ನಿಮ್ಮ ಬುದ್ಧಿನ ಬಿಡಲ್ಲ ತಾನೆ ಅನ್ನೋ ರೀತಿಯಲ್ಲಿ ಜನರ ನೋಡ್ತಾ ಇದ್ದಾರೆ. ಯಾಕಂದರೆ ಇವಾಗ ಅಕ್ಕಿ ಬೆಲೆ 50, 60, 70 ಆಗಿದೆ. ಎಲ್ಲರೂ ಒಳ್ಳೆ ಗುಣಮಟ್ಟದ ಅಕ್ಕಿ ಅತಿ ಕಡಿಮೆ ಬೆಲೆಯಲ್ಲಿ ತಿನ್ನಲಿ ಅಂತ 29 ರೂಪಾಯಿಗೆ ತಂದರೆ, ಈ ಅಕ್ಕಿ ಮಾರುಕಟ್ಟೆಗೆ ಬಂದು ಇನ್ನೂ 2 ದಿನ ಆಗಿಲ್ಲ. ಆಗಲೇ ಬೆಂಗಳೂರಿನಲ್ಲಿ ಇದನ್ನು ಬ್ಲ್ಯಾಕ್ ಮಾರಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕೆಲವೊಂದು ಜಾಗದಲ್ಲಿ 29 ರೂಪಾಯಿ KG ಇರೋ ಅಕ್ಕಿನ 30 ರೂಪಾಯಿಗೆ ಮಾರ್ತಾಯಿದ್ದಾರೆ. ಏಕೆಂದರೆ ಈ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ಈ ಭಾರತ್ ಅಕ್ಕಿ ಇಲ್ಲಿ ಮಾರ್ತಾ ಇದ್ದಾರೆ. ಬನ್ನಿ, ಪಬ್ಲಿಕ್ಕು ಲೈನಲ್ಲಿ ನಿಂತ್ಕೊಂಡು ತಗೊಳ್ತಾ ಇದ್ದಾರೆ. ಒಬ್ಬರಿಗೆ 10 kg ಕೊಡ್ತಾರೆ. ಬನ್ನಿ ಒಳಗಡೆ ತೋರ್ಸೋಣ ಎಷ್ಟು ಸ್ಟಾಕ್ ಇಟ್ಕೊಂಡಿದ್ದಾರೆ ಅಂತ. ಸ್ಟಾಕ್ ಖಾಲಿ ಆಯ್ತು ಆಗಿಂದ 1 ಅವರ್ ತಮ್ಮ ಹೆಸರು ಸರ್? ಶ್ರೀನಿವಾಸ್ ಅಂತ. ಸರ್ ಶ್ರೀನಿವಾಸ್, ನೀವು ಎಷ್ಟು ಗಂಟೆಯಿಂದ ಇಲ್ಲಿ ಕೊಡಕ್ಕೆ ಸ್ಟಾರ್ಟ್? ಬೆಳಿಗ್ಗೆ 10 ಗಂಟೆಯಿಂದ ಬಂದಿದ್ದೀವಿ. 10 ಗಂಟೆ ಶುರು ಮಾಡಿದ್ವಿ, ಬರ್ತಾ ಇದ್ದೀವಿ, ಕೊಡ್ತಾ ಇದ್ದೀವಿ. 100 ಮೂಟೆ ಅಕ್ಕಿ ತಂದಿದ್ದೀವಿ, 500 kg ಬೇಳೆ ತಂದಿದ್ದೀವಿ. ಪಬ್ಲಿಕ್ ರೆಸ್ಪಾನ್ಸ್ ಏನೈತೆ? ಚೆನ್ನಾಗೈತೆ ಸರ್. ಇವಾಗ 2 ದಿವಸದಿಂದ ಸ್ಟಾರ್ಟ್ ಆಯ್ತಲ್ಲ? ಹೌದು. ಇದಕ್ಕೆ ಮುಂಚೆ ತಗೊಂಡೋಗಿ ತಿಂದವ್ರು ಏನಾದ್ರು ಇದ್ರ ಬಗ್ಗೆ ಏನಾದ್ರು ಹೇಳಿದಾರಾ? ಸದ್ಯಕ್ಕೆ ಯಾರು ಏನು ಹೇಳಿಲ್ಲ. ಕೆಲವರು ಚೆನ್ನಾಗಿದೆ ಅಂತಾರೆ, ಕೆಲವರು ಏನು ಹೇಳ್ತಿಲ್ಲ. ಇವಾಗ ನಿಮ್ಗೆ ಇವಾಗ ಖಾಲಿ ಆಯ್ತಾನೆ ಮತ್ತೆ ತಗೊಂಡ್ಬರ್ತೀರಾ? ಇವತ್ತಿಗೆ ಇಷ್ಟೇ, ನೆಕ್ಸ್ಟ್ ನಾಳೆ ಇಲ್ಲಿಗೆ ಬೇಕು ಅಂತ ಏನಾರು ಇದು ಬಂದರೆ ಇಲ್ಲಿಗೆ ಬರ್ತೀವಿ, ಇಲ್ಲ ಬೇರೆ ಖಾಲಿ ಆದ್ರೆ ಮತ್ತೆ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಕಳಿಸ್ತೀರಾ? ಪಕ್ಕದ ರೋಡಲ್ಲಿ ಐತೆ. ಇಲ್ಲಿ 2-3 ಕಡೆ ಐತೆ ಗಾಡಿ, ನಮ್ಮ ಗಾಡಿಗಳು 2-3 ಕಡೆ ಇದೆ ಇಲ್ಲಿ. ನೀವು ಇಲ್ಲಿ ಏನೇನು ಐಟಮ್ ಕೊಡ್ತಾ ಇದ್ದೀರಾ? ಈಗ ಚೆನ್ನ ದಾಲು, ರೈಸು. ಅಕ್ಕಿ ಏನೋ 29 ರೂಪಾಯಿ ಅಂತ ಎಲ್ಲರಿಗೂ ಗೊತ್ತು. ಹೌದು. ಇದು 60 ರೂಪಾಯಿ KG. ಹೊರಗಡೆ ಎಷ್ಟೈತೆ ಸರ್ ಇದೆ ಚೆನ್ನ ದಾಲ್ KG? 100 ರೂಪಾಯಿ ಇರುತ್ತೆ KG. 40 ರೂಪಾಯಿ ಕಮ್ಮಿ ಆಗುತ್ತೆ. ಹೌದು ಹೌದು. ಓಕೆ ಸರ್, ಬನ್ನಿ ಹಾಗೆ ವೀಕ್ಷಕರ ಪಬ್ಲಿಕ್ನು ಹಾಗೆ ಒಂದು ರೌಂಡ್ ಮಾತಾಡ್ಸೋಣ. ತಗೊಂತಾ ಇದ್ದೀರಲ್ಲ, ಇವಾಗ ಕಮ್ಮಿ ರೇಟ್ ಕೊಡ್ತಾ ಇದ್ದಾರೆ. ನೋಡ್ಬಿಡ್ತಾನೆ ಹೇಳ್ಬೇಕು. ಅವ್ರು ಏನು ಕೊಡ್ತಾರೋ ಫೋನ್ ತಗೊಂಬೋದಿಲ್ಲ, ನಾನು ಫೋನ್ ಮಾಡೋಕೆ ಬರಲ್ಲ, ಅದಕ್ಕೆ ಬರ್ತೀನಿ. ಈಗ ಅದನ್ನು ಕೇಳ್ತೀನಿ ಸರ್. ಇವಾಗ ಫೋನ್ ಇಲ್ಲ ಅಂದ್ರೆ ಹೇಗೆ ಸರ್? ಫೋನ್ ಇಲ್ಲ ಅಂದ್ರೆ ಹೇಗೆ? ಫೋನ್ ಇಲ್ಲ ಅಂದ್ರೆ ಹೆಂಗೆ ಸರ್? ಸರ್ ಇದು ಆಕ್ಚುಲಿ ಯಾರೋ ಒಂದು ನಂಬರ್ ಕೊಡ್ತಾರೆ, ಅದು ಒರಿಜಿನಲ್ ಅವ್ರದೇನ ಬೇರೆ ಅಂತ ಹೆಂಗ್ ಗೊತ್ತಾಗುತ್ತೆ? ಫೋನ್ ಪೇ ಆಗುತ್ತಲ್ಲ, ಆ ಫೋಟೋನ ನಾವು ಅಪ್ಲೋಡ್ ಮಾಡ್ತೀವಿ. ಇದೆಲ್ಲ ಗೌರ್ಮೆಂಟ್ಗೆ ಹೋಗುತ್ತೆ. ಇದು ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಇವಾಗ ಕಂಪಲ್ಸರಿ ಫೋನ್ ಪೇ ಅಲ್ಲೇ ಮಾಡ್ಬೇಕಾ? ಅವರು ಡಿಜಿಟಲ್ ಇಂಡಿಯಾ ಅಲ್ವಾ, 100% ಫೋನ್ ಪೇ ಮಾಡಿ. ಇದನ್ನ ಫೋಟೋ ತೆಗೆದು ನಮ್ಮ ಹುಡುಗ ಕಳಿಸ್ತೀನಿ, ಮಾಡ್ತಾನೆ. ಹಂಗಾಗಲ್ಲ, ನಾವು ಇಲ್ಲೇ ಮಾಡಬೇಕು. ಹಾಗಿದ್ರೆ ಫೋನ್ ಬೇಕೇ ಬೇಕು. ಫೋನ್ ಪೇ ಇದ್ರೆ ಫೋನ್ ಇರಬೇಕು, ಫೋನ್ ಪೇ ಅಕೌಂಟ್ ಇರಬೇಕು. ಆಂಡ್ರಾಯ್ಡ್ ಫೋನ್ ಅಂದ್ರೆ ಇವಾಗ ನಮ್ಗೆ ಕ್ಯಾಶ್ ಕೊಟ್ರೆ ಕೊಡಲ್ಲ. ಒಂದು 10% ಕೊಡ್ತೀವಿ, 90% ಪೇ. ಇವಾಗ ಒಂದು ಅಜ್ಜಿ ಲೈನಲ್ಲಿ ನಿಂತಿದ್ದಾರೆ ಸರ್. ಇದಕ್ಕೆ ನೀವು ಗೌರ್ಮೆಂಟ್ ಏನು ಸಜೆಷನ್ ಮಾಡಿ ಟೈಮ್ ಆಗ್ತದೆ. ಇವಾಗ ನಿಮ್ದವ ಫೋನ್ ಇಲ್ಲ, ನಿಮ್ಗೆ ಅಕ್ಕಿ ಬೇಕು. ಹೌದು ಸರ್, ಅದಕ್ಕೆ ಲೈನಲ್ಲಿ ನಿಂತ್ಕೊಂಡೆ ನಾನು. ಇದು ಅಕ್ಕಿ ಬೇಕಂತ ನಿಂತ್ಕೊಂಡೆ, ಆದರೆ ಇವರು ಸಿಸ್ಟಮ್ ಇದನ್ನ ಹೇಳ್ತಾ ಇದಾರಲ್ಲ, ಫೋನ್ ಪೇ ಇಂದಾನೆ ಮಾಡಬೇಕು ಅಂತ ಇದ್ದಾರೆ. ಅದಕ್ಕೋಸ್ಕರ ನಿಮ್ಗೆ ಇದಕ್ಕೆ ಇಲ್ಲ, ನೀವು ಈ ಥರ ಪ್ರಾಬ್ಲಮ್ ಇವಾಗ ಎಲ್ಲರ ತವ ಫೋನ್ ಕೆಲವು ಜನ ಫೋನ್ ಇರ್ತದೆ, ಅಕೌಂಟ್ ಇರಲ್ಲ. ಅಂಥವ್ರು ಏನು ಮಾಡ್ಬೇಕು ಇವಾಗ ಇದಕ್ಕೆ? ಅಂಥವ್ರು ಏನು ಮಾಡ್ಬೇಕಂತ ಅನ್ನೋದು ನೀವು ಅವರೇ ನಾವು ಅವ್ರನ್ನ ಪ್ರಶ್ನೆ ಮಾಡಬೇಕಿದ್ರು. ಹೌದು ಸರ್, ಹೌದು ಸರ್. ಅದು ನಮಗೆ ಗೊತ್ತಿರಲಿಲ್ಲ, ಅದಕ್ಕೋಸ್ಕರನೇ ಕೇಳೋಕೆ ಲೈನಲ್ಲಿ ಇದ್ಕೊಂಡಿದ್ದೆ ನಾನು. ತಿರ್ಗಾ ಮತ್ತೆ ಇಲ್ಲಿ ವಿಚಾರ ಮಾಡೋಣ ಅಂತ ಬಂದೆ. ನನ್ನ ಹತ್ರ ಕ್ಯಾಶ್ ಇದೆ, ಇಲ್ಲ ಅಂತಲ್ಲ, ಫೋನೇ ಬೇಕು ಅಂತ ಇದ್ದಾರೆ ಅವರು. ಫೋನೇ ಬೇಕು, ಅದು ನಿಮ್ಮದೇ ಬೇಕು? ಹೌದು, ನಮ್ಮದೇ ಬೇಕು. ಇಲ್ಲ ಯಾರು ಫೋನಲ್ಲಿ ಮಾಡ್ಬೋದು? ಇಲ್ಲ ಅಂತಾರೆ ಅವರು. ಇವಾಗ ಅಕೌಂಟಲ್ಲಿ ದುಡ್ಡು ಇರಬೇಕು. ದುಡ್ಡಿದ್ರು
ಆಗಲ್ಲ ಅಂತಾರ ಅವರು. ನಮ್ಮ ಸರ್ ನಾವು ಹುಡುಗರಿಂದ ಇವಾಗ ಆಫೀಸಲ್ಲಿ ಕೇಳ್ಕೊಂಡ್ ಬಂದೆ ಹೋಗಿದೆ, ಒಂದು ಫೋನ್ ನಂಬರ್ ಇಂದ 1 ತಿಂಗಳಿಗೆ 10 kg ಅಕ್ಕಿ ಕೊಡೋದು ಅಂತ ಹೇಳಿದ್ದಾರೆ. ಆ ಥರ ಇವಾಗ ಹೊಸದಾಗಿ ಒಂದು ಕಿತ್ತೋಗಿರೋ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಏನಂದ್ರೆ ಇವಾಗ ಫೋನ್ ಪೇ ಇಲ್ಲ, ಗೂಗಲ್ ಪೇ ಇಲ್ಲ, ಪೇ ಮಾಡೋಕ್ಕಾಗಲ್ಲ ಅಂದರೆ 300 ರೂಪಾಯಲ್ಲಿ ಒಂದು ಪ್ಯಾಕೆಟ್ ಕೊಡ್ತಾ ಇದ್ದಾರಂತೆ ಮುಂಡ್ರೆಡ್ಡಿಪಾಳ್ಯಲ್ಲಿ. ಇವರಲ್ಲೂ ಸರ್ ನೀವು ಹೋಗಿ ಕೇಳಿದ್ರೆ ಏನಂತ ಹೇಳಿದ್ರು ಸರ್ ಅವರು? 300 rupees. 300. 300. ಅದಕ್ಕೆ ನೀವು ಕೇಳಿಲ್ವಾ? ಯಾಕೆ 300 ಕೇಳ್ತಾ ಇದ್ದೀರಾ? ಅದೆಲ್ಲ ನಾ ಕೇಳಿಲ್ಲ. ನೀವು ಅಲ್ಲಿ ಟ್ರಾಫಿಕ್ ಫುಲ್ ಆಗಿಬಿಟ್ಟಿದೆ. ಈ ಥರ ಟ್ರಾಫಿಕ್ ಐತಲ್ಲ, ಅದಕ್ಕೆ ಬಂದ್ಬಿಟ್ಟು ನಾವು ಒಟ್ಟಲ್ಲಿ ಆಗಲೇ ಬ್ಲಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ 2 ದಿವಸಕ್ಕೆ. ಇನ್ನೂ 2 ದಿವಸದಲ್ಲಿ ಗೊತ್ತಾಗತ್ತೆ ಏನಾಗತ್ತೆ ಅಂತ. ಏನೇನು ಮಾಡ್ತಾರೋ ಗೊತ್ತಿಲ್ಲ. ನೋಡಿದ್ರ ಇದು ಸ್ಟಾರ್ಟ್ ಆಗಿ 2 ದಿವಸ ಆಗಿರೋದು. ಇಲ್ಲಿ ಎಷ್ಟು ಜನ ಇದ್ದಾರೆ? ಇಲ್ಲಿ 290ಗೆ ಕೊಡ್ತಾ ಇದ್ದಾರೆ. ಇಲ್ಲೇನಂತ ಅಷ್ಟು ಇಲ್ಲಿ ಇವರೇ 30 ರೂಪಾಯಿ ಕೊಟ್ಟು ಅಕ್ಕಿ ತಂದಿರೋರು. ಅದ್ರ ಬಗ್ಗೆ ಮಾತಾಡಿ ಅಂದರೆ ಭಯ ಬಿತ್ಕೊಂಡು ಹೋಗ್ತಾ ಇದ್ದಾರೆ. ಬೋಲೋ ಭಯ. ಇಲ್ಲ ನಾನು ಹೇಳೋದು ಹೆಂಗೆ ಗೊತ್ತಾ, ನೀವು ನಿಜ ಮಾತಾಡೋದು ತಾನೆ ಎಲ್ಲ ತೊಂದರೆ ಆಗೋದು ನಿಲ್ಲೋದು. ಯಾಕೆ ಗೊತ್ತಾ, ಇವಾಗ ಪಬ್ಲಿಕ್ಕಾಗಿ ಯಾಕೆ ಹೆದರ್ಕೊಳ್ತಾ ಇದ್ದಾರೋ ಹೇಳೋಕ್ಕಂತ ನನಗೆ ಗೊತ್ತಿಲ್ಲ. ಇವಾಗ ಹಿಂಗೆಲ್ಲ ಇರೋದ್ರಿಂದಾನೇ ಕಳ್ಳರು ಜಾಸ್ತಿ ಸ್ಟಾರ್ಟ್ ಆಗೋಗ್ಬಿಟ್ಟಿರೋದು ಎಲ್ಲ ಕಡೆ. ಬನ್ನಿ ಇಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದೆ, ಇವರೇ ತಗೊಂಡಿದ್ದು. ನೋಡಿ ಇವ್ರಿಗೆ ಇನ್ನೂ ತಗೊಂಡಿಲ್ಲ. ಇವ್ರಿಗೆ ಎಷ್ಟು ಕೋಪ ಬರ್ತಾ ಇತ್ತು ಅಂದರೆ 10 ರೂಪಾಯಿ ಇರ್ಬೋದು ಜಾಸ್ತಿ, ಆದರೆ 10 ರೂಪಾಯಿ ಮುಖ್ಯ ಅಲ್ಲ. ಆಲ್ರೆಡಿ ಬಂದು 2 ದಿವಸ ಆಗಿಲ್ಲ, ಅವಾಗಲೇ ಬ್ಲ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬ್ಲ್ಯಾಕ್ ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಡಿಪೋಯಲ್ಲಿ ಅಕ್ಕಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇವರು ಮೋದಿ ಸ್ಕೀಮ್ ಅಂತ ಹೇಳ್ಬಿಟ್ಟು 300 ರೂಪಾಯಿ ತೊಗೊತಾ ಇದ್ದಾರಲ್ಲ, ಅದೇನು ಲೆಕ್ಕ ಅಂತ ಗೊತ್ತಾಗ್ತದೆ. ಇಲ್ಲ ಮೋದಿನೇ ಎಲ್ಲರೂ ಹೇಳಿರೋದು 29 ರೂಪಾಯಿ ಅಂತ ಎಲ್ಲ ಕಡೆ ಹಾಕಿದ್ದಾರೆ. ಮೋದಿ ಹೇಳಿರೋದು. ಕೆಲವು ಜನಕ್ಕೆ ಇದು ಯಾರು ಸ್ಕೀಮ್ ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ. ಇವ್ರಿಗೆ ಮೋದಿ ಅಂತ ಗೊತ್ತಾಗಿದ ತಕ್ಷಣ ಎಷ್ಟು ಆಶ್ಚರ್ಯವಾಗಿ ಕ್ವಶನ್ ಕೇಳ್ತಾರೆ ಕೇಳಿ. ಮೋದಿ ಹೇಳಿರೋದು. ಅವ್ರು ಎಲ್ಲರೂ 29 ಹೇಳಿರೋದು. ಇವ್ರು ಏನಕ್ಕೆ 30 ರೂಪಾಯಿ ಕೇಳಿ? ನಾನು ಒಂದು ಹೇಳ್ತೀನಿ ಕೇಳಿ, ಇನ್ಮೇಲೆ ಯಾರೇ ಹಂಗೆ ಜಾಸ್ತಿ ಕೇಳಿದ್ರೆ ಅವ್ರ ಹೆಸರು, ಅವ್ರ ನಂಬರ್ ತಗೊಳ್ಳಿ. ಅವ್ರು ಯಾರೇ ಆಗಿರಲಿ ಅವ್ರನ್ನ ಬಿಡೋದು ಬೇಡ, ನಾವು ಎತ್ತು ಒಳಗಡೆ ಹಾಕ್ಸ್ಕೊಡೋಣ. ನಾನು ಹೇಳೋದೇನಂದ್ರೆ ಪಬ್ಲಿಕ್ಕು ಇದನ್ನು ಕೇಳಬೇಕು. ಯಾಕೆ ನೀವು ಜಾಸ್ತಿ ತಗೊಳ್ತಾ ಇದ್ದೀರಾ? 29 ರೂಪಾಯಿ ರೇಟ್ ಇದೆ, ನೀವು 29 ರೂಪಾಯಿ ತಗೊಬೇಕು ಅಂತ ನೀವು ಪ್ರಶ್ನೆ ಮಾಡಬೇಕು. ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ कलरीना मैं बोले ना मैं पार्ले में मैं बोला 300 रुपए बेच रहा है इधर देखो 200 नौबत को बोल बोलिया ऐसा बात क्या उसमें झूठ डरने का ನೋಡಿದ್ರೆ ವೀಕ್ಷಕರೇ ಇಷ್ಟು ಜನರಲ್ಲಿ ಇವರೊಬ್ಬರೇ ನಮ್ಮ ತವ ಬಂದು ಧೈರ್ಯವಾಗಿ ನಿಜ ಹೇಳಿದ್ದಾರೆ. ಸರ್ ನಿಮ್ಮ ಹೆಸರು? ಹೆಸರು ಇಮ್ರಾನ್. ನೋಡಿ ಯಾರೇ ಆಗಿರಲಿ ಧೈರ್ಯವಾಗಿ ಮಾತಾಡೋ ಅಂಥವ್ರು ಬೇಕು ನಮಗೆ. ಸರ್ ಇದ್ರ ಬಗ್ಗೆ ನಾವು ಸಹ ಹೋರಾಟ ಮಾಡ್ತೀವಿ. ಏನು ಗೌರ್ಮೆಂಟ್ ರೇಟ್ ಫಿಕ್ಸ್ ಮಾಡಿದ್ದಾರೆ ಅದೇ ರೇಟ್ ಕೊಡಬೇಕು ಅಂತ ನಾವು ಕೇಳ್ತೀವಿ. ನಮ್ಮ ಜೊತೆ ನೀವೆಲ್ಲನೂ ಇರ್ರಿ ಸರ್. ಕೊಡ್ಬೋದು ಕೊಡ್ಬೋದು. ಏರಲ್ಲಿ ಹೋಗ್ರೆ ಗೊತ್ತಾಗತ್ತೆ. ನೀವು ಬಜಾರಲ್ಲಿ ನಿಂತ್ಕೊಂತಾ ಇರೋದು ರೋಡಲ್ಲಿ ಏರಿಯಾ ಹೊರಗಡೆ ಹೋಗೋದೇ ಗೊತ್ತಾಗ್ಬಿಡ್ತದೆ ಅದೇ ಜಾಗ. ಹಂಗಾದ್ರೆ ಮುಂದಕ್ಕೆ ಇನ್ನೂ ಜಾಸ್ತಿ ಬ್ಲ್ಯಾಕ್ ಮಾರ್ಕೆಟ್ ಮಾಡ್ತಾರೇನೋ ಇದನ್ನು ಅನ್ಸುತ್ತಲ್ಲ? ಹೇಳೋಕ್ಕಾಗಲ್ಲ. ಇದು ಖಂಡಿತ ಹಾಗೆ ಆಗುತ್ತೆ. ಬನ್ನಿ ಇದ್ರ ಬಗ್ಗೆ ನಾವೆಲ್ಲ ಗೊತ್ತಾಗ ಹೋರಾಟ ಮಾಡೋಣ. ಇರೇ